ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವೀನಸ್ ಗ್ಯಾಲರಿ. ನಾನು ಇವತ್ತಿನ ವಿಡಿಯೋ ಒಳಗಡೆ ಬಡಂಗ್ ಮಾಡೋದನ್ನ ತೋರಿಸಾತೀನಿ. ಬರ್ರಿ ನೋಡೋಣ. ಮೊದಲು ಬಡಂಗ್ ಮಸಾಲೆಗೆ ಅಂತ ಹೇಳಿ 1 ಕಪ್ ಪುಟಾಣಿ, ರುಚಿಗೆ ತಕ್ಕಷ್ಟು ಉಪ್ಪು, 1-2 ಸ್ಪೂನ್ ಸಕ್ಕರೆ ಹಾಕ್ಕೊಂಡು ಸ್ವಲ್ಪ ಖಾರದ ಪುಡಿ ನಾನು 2 ಸ್ಪೂನ್ ಹಾಕ್ಕೊಂಡಿನಿ. ನಿಮಗೆ ಸ್ಪೈಸಿ ಬೇಕಾದ್ರೆ ಜಾಸ್ತಿ ಹಾಕೋರಿ, ಬ್ಯಾಡಂದ್ರೆ ಇನ್ನೂ ಕಡಿಮೆನೂ ಹಾಕೋಬೋದು. ಸ್ವಲ್ಪ ಅರಿಶಿನ ಪುಡಿ ಮತ್ತು ಜೀರಿಗೆ ಹಾಕಿ ಇದನ್ನು ಮಿಕ್ಸಿಗೆ ಮಾಡಿಕೊಂಡು ಫೈನಾಗಿ ಪೌಡರ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿನಿ. ಇವಾಗ ಒಂದು ಸ್ವಲ್ಪ ಎಣ್ಣೆಗೆ ಶೇಂಗಾ ಕಾಳನ್ನು ಹಾಕಿ ಕೆಂಪಾಗೋ ಮಟ್ಟ ಇದನ್ನು ಎಣ್ಣೆ ಒಳಗಡೆ ಫ್ರೈ ಮಾಡ್ಕೊಂಡು ಶೇಂಗಾ ಕಾಳನ್ನು ತೆಕ್ಕೊಂಡು ಚುಮ್ಮರಿ ಮೇಲೆ ಹಾಕ್ಕೊಂಡಿನಿ. ಸ್ವಲ್ಪ ಕರಿಬೇವನ್ನು ಫ್ರೈ ಮಾಡಿ ಹಾಕಿನಿ. 1-2 ಗಡ್ಡೆ ಬೆಳ್ಳುಳ್ಳಿನ ಸುಲ್ಕೊಂಡು ಜಜ್ಜಿ ಅದೇ ಎಣ್ಣೆಗೆ ಹಾಕಿ ಬೆಳ್ಳುಳ್ಳಿನ ಒಗ್ಗರಣೆ ಹಾಕತ್ತೀನಿ. ನೋಡ್ರಿ, ಈ ಥರ ಫೈನಾಗಿ ಪೌಡರ್ ಆಗಿರಬೇಕು ಮಸಾಲೆ. ಈ ಬೆಳ್ಳುಳ್ಳಿನ ಸ್ವಲ್ಪ ಕೆಂಪಗಾಗೋ ಮಟ್ಟ ಫ್ರೈ ಮಾಡಬೇಕು. ಈ ಒಗ್ಗರಣೆಗೆ ಸ್ವಲ್ಪ ಹಿಂಗೆ ಹಾಕ್ಕೊಂಡಿನಿ ಮತ್ತು ಮಿಕ್ಸಿ ಮಾಡಿಕೊಂಡಿರೋ ಮಸಾಲೆನ ಇದಕ್ಕೆ ಹಾಕಿ ಎಣ್ಣೆ ಒಳಗಡೆ ಈ ಎಣ್ಣೆನ ಈ ಥರ ಸುರಿಬೇಕು ಚುರುಮುರಿ ಮೇಲೆ. ನೋಡ್ರಿ, ಈ ಥರ ಕೈಯಿಂದನೇ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಸ್ಪೂನ್ಲೆ ಮಾಡಿದ್ರೆ ಕರೆಕ್ಟ್ ಮಿಕ್ಸ್ ಆಗಂಗಿಲ್ಲ, ಹಾಗಾಗಿ ಇದನ್ನು ಕೈಲೇನ ಮಿಕ್ಸ್ ಮಾಡ್ಕೋಬೇಕು. ನೀವು ಈ ಥರ ಮಾಡಿಟ್ಕೊಂಡು 8-10 ದಿನ ಅಥವಾ 15 ದಿನದ ಮಟ್ಟನೂ ಇಟ್ಕೊಂಡು ತಿನ್ಬೋದು. ಟೀ ಟೈಮ್ ಜೊತೆಗಂತೂ ಸೂಪರ್ ಆಗಿರ್ತೈತಿ. ನೀವು ಒಂದ್ಸಲ ಈ ಥರ ಟ್ರೈ ಮಾಡಿರಿ, ಈಸಿ ರೆಸಿಪಿ ಐತಿ. ಎಲ್ಲಾದರೂ ಜರ್ನಿ ಮಾಡೋದಿತ್ತಂದ್ರೆ, ಮನೆಯಿಂದ ಏನಾದರೂ ಸ್ನ್ಯಾಕ್ಸ್ ಮಾಡ್ಕೊಂಡು ಹೋಗ್ಬೇಕಂತಂದಿದ್ರೆ ಈ ಥರ ಬಡಂಗನ ಮಾಡ್ಕೊಂಡು ತೊಗೊಂಡು ಹೋಗ್ಬೋದು. ಜರ್ನಿ ಟೈಮ್ ಒಳಗಂತೂ ಸೂಪರ್ ಟೇಸ್ಟಿಯಾಗಿರ್ತೈತಿ ಈ ಸ್ನ್ಯಾಕ್ಸ್. ಈ ಥರ ಮಿಕ್ಸಪ್ ಮಾಡಿಬಿಟ್ರೆ ಬಡಂಗ್ ರೆಡಿ ಆಯಿತು. ಇದನ್ನು ಒಂದು ಪ್ಲೇಟಿಗೆ ಸರ್ವ್ ಮಾಡಿರಿ, ಸ್ವಲ್ಪ ಶೇವ್ ಜೊತೆಗೆ ಟೇಸ್ಟ್ ಮಾಡಿರಿ. ಥ್ಯಾಂಕ್ ಯು.